Happy birthday to you. ಇರ್ಲಿ ತಗೊಳ್ರಿ. ಅದೇ ನಾ ಇವನ್ ಕರೆಕ್ಟ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಶ್ರೀಸ್ ವ್ಲಾಗ್. ಸೊ ಇವತ್ತು ವ್ಲಾಗ್ನ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಗುರುಪ್ರವೇಶದ ಡೇ 1 ವ್ಲಾಗ್ ಆಗಿರುತ್ತೆ. ಅಂದರೆ ಸ್ಯಾಟರ್ಡೇ ಸಂಡೇ ಇರೋದು ನಮ್ಮ ಗುರುಪ್ರವೇಶ. ಆ್ಯಂಡ್ ಇದು ಬಂದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಯೋಗಿತನ ಬರ್ಡೇ ಕೂಡ ಇದೆ, ಮಮ್ಮಿ ಬೇರೆ ಬರ್ತಿದ್ದಾರೆ. ಸೊ ಅದಕ್ಕೆ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಸಲ ನಾವೇನು ಗ್ರ್ಯಾಂಡಾಗಿ ಮಾಡ್ತಿಲ್ಲ, ಲೈಕ್ ಸಿಂಪಲಾಗೆ ನಮ್ಮ ಮನೆಗೆ ಬರ್ತಾರೆ. ಸೊ ಕೇಕ್ ಕಟ್ ಮಾಡಬೇಕು ಆ್ಯಂಡ್ ನಾನು ಕೂಡ ಮೆಹಂದಿ ಎಲ್ಲ ಹಾಕಿಸ್ಕೊಂಬರ್ಬೇಕು ಹೋಗಿ. ಸೊ ಅದಕ್ಕೋಸ್ಕರನೇ ವ್ಲಾಗ್ನ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಥರ್ಸ್ಡೇ, ಫ್ರೈಡೇ ನಾವು ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಶಿವಗಂಗೆಗೆ. ಸೊ ಫ್ರೈಡೇ ಸ್ವಲ್ಪ ಚಪ್ರದ ಪೂಜೆ ಇರುತ್ತೆ, ಕಡ್ಡಿ ಉಣ್ತಾರಲ್ವ ಅದು. ಸ್ಯಾಟರ್ಡೇ ಆಗಿರೋದ್ರಿಂದ ಸ್ಯಾಟರ್ಡೇ ಯಾರು ಯೂಶ್ವಲಿ ಕಡ್ಡಿ ಉಣೋದಿಲ್ಲ ಚಪ್ರಕ್ಕೆ. ಸೊ ಫ್ರೈಡೇ ಕಡ್ಡಿ ಉಣಿ ಸ್ಯಾಟರ್ಡೇ ಬಂದು ಅವರೆಲ್ಲ ಚಪ್ರ ಹಾಕ್ತಾರೆ. ಎಸ್, ಅದಕ್ಕೋಸ್ಕರನೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಮತ್ತು ಕಳಶ ಪೂಜೆ ಕೂಡ ಇರುತ್ತೆ. ಸೊ ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ಮಮ್ಮಿ ಕೂಡ ಬರ್ತಾ ಇದ್ದಾರೆ ಇವತ್ತೇ. ಥರ್ಸ್ಡೇನೇ ಬರ್ತೀನಿ ಅಂತ ಕೂಡ ಹೇಳಿದ್ರು. ಸೊ ಥರ್ಸ್ಡೇನೇ ಬರ್ತಾ ಇದ್ದಾರೆ. ಎಸ್, ಲಾಗ್ನ ಶುರು ಮಾಡೋಣ. ಫುಲ್ ಗುರುಪ್ರವೇಶದ ಲಾಗ್ ಆಗಿರುತ್ತೆ. ಇವತ್ತು ನಾಳಿದ್ದು ಎಲ್ಲ ಪೋಸ್ಟ್ ಮಾಡೋದು ಆಲ್ಮೋಸ್ಟ್ ಒಂದು 3-4 ವಿಡಿಯೋಸ್ ಇದೆ. ಸೊ ಹಾಗಾಗಿ ಎಲ್ಲ ಶೂಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ. ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ಎಡಿಟ್ ಮಾಡಿ ಬೇಗನೆ ಹಾಕೋಣ ಅಂತ, ಕಾನ್ಸ್ಟೆಂಟಾಗಿ ಹಾಕೋಣ ಅಂತ ಶುರು ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಲಾಗ್. ನೋಡ್ಕೊಂಬನ್ನಿ ಹೋಗಿ. ಆ್ಯಂಡ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಯಾಕೋ ಹೆಂಗೈತ್ ಮೈಗೆ? ಹ್ಯಾಪಿ ಬರ್ಡೇ ಟು ಯು, ನೋಬಡಿ ಲೈಕ್ಸ್ ಯು, ಎವ್ರಿಬಡಿ ಲೈಕ್ಸ್ ಯು ಅಲ್ಲಮ್ಮ ಮಾಮ. ಆ್ಯಂಡ್ ಇದು ಬೆಳಗ್ಗೆ ಮೆಹಂದಿ ಹಾಕಿಸ್ಕೊಂಬಂದಿದ್ದು. ಇಲ್ಲ ಬಗಲ್ಗುಂಟೆಯಲ್ಲಿ ನಾವು ಯೂಶ್ವಲಾಗಿ ಹೋಗ್ತೀವಿ. ಸೊ ಅವ್ರ ಹತ್ರನೇ ನಾನು ಅತ್ತೆ ಇಬ್ಬರು ಹೋಗಿ ಮೆಹಂದಿ ಹಾಕಿಸ್ಕೊಂಬಂದಿದ್ದು. ಮನೆಗೆ ಬರಲ್ಲ ಅಂತ ಹೇಳ್ಬಿಟ್ರು. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಹಾಕಿಸ್ಕೊಂಬಂದ್ವಿ. ಆ್ಯಂಡ್ ಈವ್ನಿಂಗು ನೈಟು ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ಅವ್ರು ಬಂದಾಗ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಸಿಂಪಲಾಗಿ, ವೆರಿ ಸಿಂಪಲಾಗಿ ಬಿಂಟೋ ಕೇಕ್ ಅಂತ ಬಂದಿದೆ ಈಗ. ಸೂಪರಾಗಿರುತ್ತೆ. ಆ್ಯಂಡ್ ಮಿನಿ ಕೇಕ್ ಕೂಡ, ಅದು ಪುಟ್ಟದಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಆರ್ಡ್ರ್ ಮಾಡಿದ್ವಿ. ಅವರು ಟ್ಯೂಷನ್ ಎಲ್ಲ ಮುಗಿಸ್ಕೊಂಬರೋದಕ್ಕೆ ಸ್ವಲ್ಪ ಲೇಟಾಗಿ ಹೋಗ್ಬಿಟ್ಟಿತ್ತು. ಅವ್ರು ಬಂದು ಅವರು ಕೂಡ ಬಟ್ಟೆಗಳೆಲ್ಲ ಕೊಡಬೇಕಿತ್ತು ನಮಗೆ ಎಲ್ಲ ಪ್ಯಾಕಿಂಗ್ ಮಾಡೋದಕ್ಕೆ. ಸೊ ಎಲ್ಲ ಎತ್ಕೊಂಡು ಬಂದರು, ರೋಹಿತ ಯೋಗಿತಾ ಇಬ್ಬರೂ. ಸೊ ಮಮ್ಮಿ ಕೂಡ ಬಂದಿದ್ದರು. ಅದನ್ನೆಲ್ಲ ಲಾಗ್ ಮಾಡೋಕ್ಕೆ ಆಗಲಿಲ್ಲ ನನಗೆ. ಶುರು ಏನೋ ಮಾಡಿದೆ, ಬಟ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಸೊ ಬರ್ಡೇದು ಕ್ಲಿಪ್ಪಿಂಗ್ಸ್ ಇತ್ತಲ್ವ, ಅದನ್ನು ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇದು ಬಂದು ವೆನಿಲಾ ಫ್ಲೇವರು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಎಲ್ರಿಗೂ ಇಷ್ಟ ಆಯಿತು ಕೇಕ್. ಸೊ ಇವಳು ಏನೋ ಅಷ್ಟೊಂದು ರೆಡಿಯಾಗಿ ಬಂದಿರಲಿಲ್ಲ, ಹೆಂಗಿದ್ಲು ಹಂಗೆ ಬಂದುಬಿಟ್ಟಿದ್ದಾಳೆ. ಸೊ ನಾನು ಹಾಗೆ ಎಲ್ಲರಿಗೂ ಕೇಕ್ ತಿನ್ನಿಸಿ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಊರಲ್ಲಿ. ಬೆಳಿಗ್ಗೆ ಎಲ್ಲ ತಿಂಡಿ ಮುಗಿಸ್ಕೊಂಡು ಸಾಂಬಾರೆಲ್ಲ ಮಾಡಿಕೊಂಡು ಬಂದ್ವಿ ಇಲ್ಲಿಗೆ. ಮತ್ತು ನಾನು, ಸುರೇಶಣ್ಣ, ಮಾವ, ಅಮ್ಮ, ಶಾರದಮ್ಮ ಆಂಟಿ ಎಲ್ಲರೂ ಬಂದಿದ್ದೀವಿ. ಸೊ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀವಿ. ನಂಗೆ ಕಳಶ ಪೂಜೆ ಮಾಡಬೇಕಿತ್ತು. ಸೊ ಆ ಟೈಮಿಂಗ್ಸ್ ಕರೆಕ್ಟಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ದೇವ್ರ ಮನೇಲಿ ಸೆಟ್ಲ್ ಆಗಿದ್ದೀನಿ. ಆ್ಯಂಡ್ ಹೊರಗಡೆ ಎಲ್ಲ ಅವ್ರವ್ರ ಕೆಲಸದಲ್ಲಿ ತುಂಬಾ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ. ಆಂಟಿ ಏನೋ ಮಾತಾಯ್ತು. ಸೊ ಕಳಶ ಪೂಜೆ ಎಲ್ಲ ಮಾಡಿ ಮುಗಿಸಿ ನೀಟಾಗಿ ಕರೆಕ್ಟ್ ಟೈಮಿಂಗ್ ಆಗಬೇಕಲ್ವಾ. ಸೊ ಒಂಬಾಳೆ ಬರೋ ಸ್ವಲ್ಪ ಲೇಟ್ ಆಗಿತ್ತು, ಆದರೂ ಮಾಡಿ ಮುಗಿಸಿ ಈಗ ಊಟಕ್ಕೆ ಕೂತಿದ್ದೀನಿ. ನೋಡ್ಕೊಂಬ ಹೋಗಮ್ಮ ನೀನೊಂದ್ಸಲ. ಹೊಡ್ತಾರೆ, ಟೈಮ್ ಆಗಿಲ್ವಾ? ಧಾನ್ಯಗಳನ್ನೆಲ್ಲ ಇಟ್ಟು ಹಾಗೆ ನೈವೇದ್ಯಕ್ಕೆ ಹಾಲು ಎಲ್ಲ ಇಟ್ಟು ಪೂಜೆ ಅಂತೂ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಇದು ಬೆಳಗ್ಗೆನೂ ಮಾಡ್ಬೋದಿತ್ತು, ಆ್ಯಂಡ್ ಟೈಮಿಂಗ್ಸ್ ನೋಡಿಕೊಂಡು ಸಂಜೆನೂ ಮಾಡ್ಬೋದು.
ಹೇಳಿದೆ ನೋಡಿ ಕರ್ಕ ಇದು ಸಂಜೆ 6 o'clock ಕಡ್ಡಿ ಪೂಜೆ ಅಂತ ಮಾಡ್ತೀವಿ, ಅದೇ ಚಪ್ರದ ಪೂಜೆ. ಸೊ ಅದನ್ನು ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ಎಲ್ಲ ಈ ಥರ ಮೂಟೆಯಲ್ಲೇ ಕಡ್ಡಿ ಉಣ್ಣು ಕೊಟ್ಟಿದ್ರು. ಸೊ ಅದಕ್ಕೇ ಪೂಜೆ ಮಾಡ್ತಾ ಇದ್ದೀವಿ. ಟೈಮಿಂಗ್ಸ್ ನೋಡಿಕೊಂಡು ಟೈಮಿಂಗ್ಸ್ ಪ್ರಕಾರವಾಗಿ ಮಾಡಬೇಕು. ಸೊ ಮಾಮೂಲಿ ಪೂಜೆ ಥರನೇ ನವಧಾನ್ಯಗಳನ್ನೆಲ್ಲ ಒಂದು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಗಂಟೆಗೆಲ್ಲ ಪೂಜೆ ಮಾಡಿ ಮತ್ತು ಹಾಲು ಮತ್ತು ತುಪ್ಪ ಎಲ್ಲ ಅದಕ್ಕೆ ಕಂಬಕ್ಕೆ ಹಾಕ್ತೀವಿ ನೈವೇದ್ಯಕ್ಕೆ ಅಂತ ಮಾಡ್ತೀವಿ. ಸೊ ಮಾಮೂಲಿ ಪೂಜೆ ಥರ ಮಾಡ್ಕೋತಾ ಇದ್ದೀವಿ. ಆಂಟಿಗೆ ಓದಕ್ಕೆ ಬರ್ತದೆ ನೋಡಿ ಈಗ. ಹೇಳು ಪಾಪು. ಏನು ಇಲ್ಲ ತಗೊಂಬಂದ 2 kg ಏನಕ್ಕೆ ಕಂಬಕಾಯಿ ಸಿಕ್ಕಿರಮ್ಮ ಅದಾರನ್ನ ಸರಿ ಮ್ಯಾಚ್ ಬಾಕ್ಸ್ ಇಲ್ಲಮ್ಮ ಅದರಲ್ಲಿ ಇತ್ತು ನೋಡು. ಶಾರದಾ ಆಂಟಿ ಮ್ಯಾಚ್ ಬಾಕ್ಸ್ ಕೊಡು. ಮಾಡು ಫಸ್ಟು. ಕೈ ಹಂಗದ ಇಟ್ಕೊಂಡು ಹಚ್ಬೇಕು. ಒಬ್ರು ಇಟ್ಕೊಳ್ರಿ ಸಾಂಬಾನು ಕಡ್ಡಿ ರಂಗೋಲಿ ಹಾಕ್ಬೇಕಿತ್ತು. ನಾಳೆ ಹಾಕಿದ್ರೆ 2 ಕೈ ಅಡ್ಡ ಇಟ್ಕೊಂಡು ಅದ್ರೊಳಗಡೆ ಯಾರೋ ಹಾಲು ಆಗೋತಾನೆ ಅದರಲ್ಲಿ ಹಾಲು ತಗೊಳೋದಕ್ಕೆ ಕೇಳಮ್ಮ. ಹಾಲು ಕೊಡ್ತಾರೆ ಒಂದು ಅದರಲ್ಲಿ ತಗೊಳಕ್ಕೆ. ನೀನು ಹಂಗೆ ಕೇಳಿದ್ರೆ ಜೋರ ನೋಡಿ ನಿನ್ನ ಕೈಗೆ ಮುಡ್ಕೊಂಡಿದೀಯ. ತಗೋಬೇಕು ಅಂದ್ರೆ ಅದೇ ಪಾಪಣ್ಣ ಅಂತ ಆಗ್ಲೇ ಬಂದಿರೋ ಒಂಬಳೆ ಅವ್ರು ತಂದ್ಕೊಟ್ರು. ಈಗ ಒಟ್ಟಿಗೆ ಹೇಳಿದ್ರೆ ತಂದ್ಕೊಡೋದು ಅರ್ಧ ಲೀಟ್ರ್ ಒಂದಕ್ಕೆ ಡಬ್ಬಕ್ಕೆ ಹಾಕೊಂಡು. ಅಲ್ಗೆ ಚುಚ್ಚು ನಿನ್ನ ಫೋನ್ಕು ಬೀಳ್ತದೆ ತಗೋಣ ಏನಿಲ್ಲ. ಅಟ್ಟು ಚಪ್ಪರಿಗೆ ಒಂದೇ ಹಾಕೋದಕ್ಕೆ ಕೆಳಗಡೆ ಮುಂದೆ ಇಡ್ಕ ಅವ್ನು ನೆಲಕ್ಕೆ ಇಟ್ಬಿಟ್ಟು ಸಾಕು. ಹೂವು ನೀರು ಹೂವು ಅಲ್ಲಿ ಐತೆ ನಿಮಗೆ ಇದು ಕಡ್ಡಿ ಇದ್ರ ಮೇಲೆ ಹಾಕು. ಹಾಕಬಂದ್ರೆ ಚಟ್ನಿ ಹಾಕೋತೀನಿ. ಕಂಬದ ಪೂಜೆ ಎಲ್ಲ ಮುಗಿಸ್ಕೊಂಡು ತೋಟದಲ್ಲಿರೋ ಮುನೇಶ್ವರಂಗೂ ಬಂದ್ವಿ. ಸೊ ಇಲ್ಲೂ ಪೂಜೆ ಎಲ್ಲ ಮಾಡಿಕೊಂಡು ದೀಪ ಎಲ್ಲ ಹಚ್ಚಿ ಇಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡ್ವಿ. ಅಷ್ಟರಲ್ಲೇ ಸಂಜೆ ಆಗೋಯ್ತು. 6:30, 7 ಆಗೋಯ್ತು. ಆ್ಯಂಡ್ ಚಂದು ಅವರು, ರೋಹಿತ, ಯೋಗಿತಾ ಎಲ್ಲ ಈಗ ಬರ್ತಾ ಇದ್ದಾರೆ. ಅವರೆಲ್ಲ ಸ್ಕೂಲ್ಗಳು ಮುಗಿಸ್ಕೊಂಡು. ಇದು ಬಂದು ಸಂಜೆ ನೈಟ್. ಸೊ ಪೆಂಡಾಲವರು, ಚಪ್ಪರದವರು, ಲೈಟಿಂಗ್ಸ್ ಅವರು ಎಲ್ಲರೂ ಬಂದಿದ್ರು. ಈವೆಂಟ್ ಮ್ಯಾನೇಜ್ಮೆಂಟ್ ಕಡೆಯವರೆಲ್ಲರೂ ಬಂದಿದ್ದರು. ಸೊ ಹಾಗಾಗಿ ಟೀ ಇಡ್ತಾಯಿದ್ರು ಮಮ್ಮಿ, ಅತ್ತೆ ಆ್ಯಂಡ್ ಅಮ್ಮ, ಶಾರದಮ್ಮ ಆಂಟಿ, ಅನ್ನಪೂರ್ಣಿ, ಹುಡುಗರು ಎಲ್ಲರೂ ಸೇರಿಕೊಂಡು ತಾಂಬೂಲಕ್ಕೆ ನಾವು ಪ್ಲೇಟ್ಸ್ ಎಲ್ಲ ತೊಗೊಂಡಿದ್ವಲ್ಲ ಗಿಫ್ಟ್ ಐಟಮ್ಸು ಅದನ್ನೆಲ್ಲ ಇದು ಮಾಡ್ತಾಯಿದ್ರು. ಆ್ಯಂಡ್ ಚಂದು ಅವ್ರು ಕೂಡ ಬಂದರು. ಇದನ್ನು ಯೋಗಿತಂಗೆ ಕೈಲಿ ಕೊಟ್ಟಿದ್ದೆ, ವಿಡಿಯೋ ಮಾಡ್ಕೊಂಡು ಬಾ ಅಂತ. ಅವಳು ಫುಲ್ಲು ಹೋಮ್ ಟೂರ್ ಥರ ಮಾಡ್ಕೊಂಡು ಬಂದಿದ್ದಾಳೆ ಎಲ್ಲ ಕಡೆನೂ. ನಾನು ಈಗ
ನೋಡ್ತಾ ಇದ್ದೀನಿ ಏನು ಇಷ್ಟೊಂದು ಲಾಂಗ್ ಇದೆ ಅಂತ. ಇದರಲ್ಲೂ ಶಾರ್ಟ್ಕಟ್ ಎಲ್ಲ ಮಾಡಿದ್ದೀನಿ. ಸೊ ದೇವ್ರ ಮನೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಳೆ ಇವಳು. ಸೊ ತಾಂಬೂಲಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ನಾವು ರೈಸು ಮತ್ತು ನೈಟ್ ಡಿನ್ನರ್ ಊಟಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಆ್ಯಂಡ್ ಹೊರಗಡೆ ಎಲ್ಲ ಲೈಟಿಂಗ್ಸ್ ಎಲ್ಲ ರೋಹಿತ ಮತ್ತು ನಮ್ಮ ಮಾವ ಸುರೇಶ್ ಅಣ್ಣ ಚಂದು ಅವರು ಅವ್ರ ಕಡೆ ಎಲ್ಲ ಕೋಆಪ್ರೇಟ್ ಮಾಡ್ತಾಯಿದ್ರು. ಸುಕ್ಕೆ ನೋಡ್ಬೇಕು. ಸುಕ್ಕೆ ಇದೆಯಮ್ಮ? ಒಂದು ಕವರ್ ಸಿಕ್ಬಿಡಲ್ಲ, ಒಂದು ಬ್ಯಾಗ್ ತಗೊಳ್ಳ. ನಾಳೆ ಏನು ಮಾಡಬೇಕು ತಪ್ಪಂತೆ ನೀವು ಕೂಡ ಮಾಡಬೇಕು. ಇರ್ಲಿ ತಗೊಳ್ರಿ. ಅದೇ ಇವನ್ ಕರೆಕ್ಟ್ ನೋಡಮ್ಮ, ಎಲ್ಲಾರನ್ನೂ ಲೆಕ್ಕ ಹಾಕೊಂಡು ಕುತ್ಕೊಳಕ್ಕಾಗಲ್ಲ. ಫ್ರೈಡೆಯ ಈವ್ನಿಂಗಿಗೆ ಲೈಟಿಂಗ್ಸು ಪೆಂಡಾಲು ಎಲ್ಲ ಬಂತು. ಇನ್ನೇನಿದ್ರು ಸ್ಯಾಟರ್ಡೇ ನೆಕ್ಸ್ಟ್ ಡೇ ಮಾರ್ನಿಂಗು ಎದ್ದು ದೇವರೆಲ್ಲ ಬರುತ್ತೆ ಮನೆಗೆ. ಸೊ ವೆಂಕಟೇಶ್ವರ ಸ್ವಾಮಿ ಅದಕ್ಕೆಲ್ಲ ಪೂಜೆ ಮಾಡಿ ತೊಗೊಳೋದು, ಆಮೇಲೆ ಮನೆ ಕರ್ಕೊಳೋದು. ಸೊ ಅದೆಲ್ಲ ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಅಪ್ಡೇಟ್ ಆಗುತ್ತೆ. ಸೊ ಈ ಲಾಗ್ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟಾಗಿ ಎಲ್ಲ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. So thank you for watching this vlog. Lots of love. Thank you.